ಈ ಒಂದು ಸಂಜೆಯ ಸರಳ ರೀತಿಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸದ್ಗುರುವಿನ ಭಕ್ತರು ಆಗಿರುವಂತಹ ಗೋನವರ ಗ್ರಾಮದ ವಿರೂಪಾಕ್ಷಪ್ಪ ಭೂಮರೆಡ್ಡಿಗೌಡರು ಸಹ ಆಗಮಿಸಿ ಒಂದೆರಡು ಅನಿಸಿಕೆಗಳನ್ನು ಸದ್ಭಕ್ತರ ಮುಂದೆ ಹೇಳಬೇಕಾಗಿ ವಿರೂಪಾಕ್ಷಪ್ಪ ಭೂಮರೆಡ್ಡಿಗೌಡರಲ್ಲಿ ವಿನಂತಿ. ನನ್ನ ಆರಾಧ್ಯ ದೈವ ಮತ್ತು ನನ್ನ ನೆಚ್ಚಿನ ದೇವರಾದಂಥ ಶ್ರೀ ಸದ್ಗುರು ಅಬ್ಬಾಸ್ ಅಲಿ ದೇವರಲ್ಲಿ ನನ್ನ ಸಾಷ್ಟಾಂಗಗಳನ್ನು ಸಲ್ಲಿಸುತ್ತಾ, ನಡೆದಾಡುವ ದೇವರು ಎಂದು ಪ್ರಖ್ಯಾತವಾದ ಮತ್ತು ಆ ನಡೆದಾಡ ದೇವರ ಎಂಬ ವಾಕ್ಯಕ್ಕೆ ತದ್ರೂಪವಾಗಿ ಹೋಲ್ತಕ್ಕಂಥ ನಮ್ಮ ಡಾಕ್ಟರ್ ಗಫೂರ್ ಅಪ್ಪಾಜಿಯವರಿಗೂ ಸಾಷ್ಟಾಂಗಗಳನ್ನು ಸಲ್ಲಿಸುತ್ತಾ ಮತ್ತು ಮಾತೃಶ್ರೀ ಅಮ್ಮನವರಿಗೂ ನನ್ನ ಸಾಷ್ಟಾಂಗಗಳನ್ನು ಸಲ್ಲಿಸುತ್ತಾ, ಬಾಲ ಶರಣಯೋಗರಲ್ಲಿ ಪಾದಂಗಗಳಿಗೆ ನನ್ನ ಹಣೆ ಮಾಡಿದು ಇಂದು ಈ ದಿವಸ ಅಪ್ಪ ಮತ್ತು ಅಮ್ಮನವರ ವಿವಾಹ ವಾರ್ಷಿಕೋತ್ಸವ. ಇಲ್ಲಿ ವಿವಾಹ ವಾರ್ಷಿಕೋತ್ಸವ 21ನೇ ವರ್ಷದ್ದು. ಒಂದೊಂದು ವರ್ಷಕ್ಕೆ ಏನು ಸಾಧನೆ ಮಾಡಿದ್ವಿ ಅಂತ ಬರ್ತದೆ ವಾರ್ಷಿಕೋತ್ಸವ. ಯಾವುದೇ ವಾರ್ಷಿಕೋತ್ಸವದಲ್ಲಿ ಇಲ್ಲಿ ಅಪ್ಪ ಅಮ್ಮ ವಾರ್ಷಿಕೋತ್ಸವದಲ್ಲಿ ಲಕ್ಷಾಂತರ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಸಹಿತ ಅನೇಕ ಭಕ್ತಾದಿಗಳನ್ನು ಇಲ್ಲಿ ಭಕ್ತ ಸಮೂಹಗಳನ್ನು ಹೊಂದಿದ್ದಾರೆ. ಅದು ಇಂಪಾರ್ಟೆಂಟ್. ಬಹುಶಃ ವರ್ಷದಿಂದ ವರ್ಷಕ್ಕೆ ಅಪ್ಪಾಜಿ ಅವ್ರದ ಭಕ್ತ ಸಮೂಹ ಸಾಕಷ್ಟು ಬೆಳವಣಿಗೆ ಆಗ್ತದೆ. ಭಕ್ತ ಸಮೂಹಗಳ ಭಕ್ತಾದಿಗಳನ್ನು ಗಳಿಸ್ಬೇಕಂದ್ರೆ ಅಷ್ಟು ಸುಲಭ ಅಲ್ರಿ. ಅವ್ರ ಮನದಲ್ಲಿ ಏನಿರ್ತದ, ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ ಇರ್ತದೆ. ಎಲ್ಲಾ ಸಮಸ್ಯೆಗಳ ಸ್ಪಂದಿಸಿ ಅವರಿಗೆ ಹೊಂದಾಣಿಕೆ ಆಗುವಂತೆ ಹೇಳ್ತಕ್ಕಂಥ ಗುರುಗಳು ಎಲ್ಲಿಯಾರಿದ್ರೆ ನಮ್ಮ ಅಪ್ಪಾಜಿಯವರು ಮಾತ್ರ ಅಂತ ಹೇಳಕ್ ಇಷ್ಟಪಡ್ತಾರೆ. ಎಲ್ಲ ಗುರುಜಿಯವರು ಇರ್ತಾರೆ, ಅರಮನೆದರೆ ಗುರು ಕಾಯ್ಬೇಕಂತಾರೆ. ಆದ್ರೆ ನಮಗೂ ಗುರು ಐತೆ ಅಂದ್ರೆ ಬಲಾಟೆ ಗುರು ನಮಗಿರೋದು. ಈಗ ಅದ್ ಎಂತ ಸಮಸ್ಯೆನ ಆಗಿರಲಿ, ಇವತ್ತು ನಾಳೆ ನಾಡ್ದ ಸ್ವಲ್ಪ ದಿವಸದಲ್ಲಿ ನಮಗೆ ದಿವ್ಯ ಶಕ್ತಿಯಿಂದ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನು ಸತತವಾಗಿ ಆ ಕಾರ್ಯವನ್ನು ಯಶಸ್ವಿ ಮಾಡುತ್ತಾ ಬಂದಿದ್ದಾರೆ. ಇನ್ನು ಮುಂದಾದ್ರೂ ಅಪ್ಪಾಜಿ ಮತ್ತು ಅಮ್ಮಾಜಿ ಅವರು ಕಲಿತು ಇನ್ನು ಹೆಚ್ಚಿನ ಸದ್ಭಕ್ತ ಸಮೂಹಗಳನ್ನು, ಭಕ್ತರ ಮನಸ್ಸಿನ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಆ ದೇವರು ಅಪ್ಪಾಜಿ ಮತ್ತು ಮಾತೃಶ್ರೀ ಅವರಿಗೆ ಶಕ್ತಿ ಕೊಡಲಿ ಅಂತ ಬೇಡಿಕೊಳ್ತೀವಿ. ಮತ್ತು ಇವತ್ತು ಧ್ವಜಾರೋಹಣ ಒಂದು ವಿಶೇಷ ಐತಿ. ಅತ್ಯಂತ ಸುಸಮಯ ಒಂದು ಹೇಳಕ್ ಇಷ್ಟಪಡ್ತೀವಿ. ಈ ವೇದಿಕೆ ಮೇಲೆ ಮಾತಾಡಲು ನನಗೆ ಅವಕಾಶ ಮಾಡಿಕೊಟ್ಟಂತ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ಮಾತುಗಳನ್ನು ಮುಗಿಸುತ್ತೇವೆ. ಪರಮ ಪೂಜ್ಯ ಗುರುವರಿಯರ ಅಂತರಾತ್ಮದಲ್ಲಿ ಸದಾ ಭಕ್ತರ ಏಳಿಗೆಗಾಗಿ, ಭಕ್ತರ ಶ್ರೇಯೋಭಿವೃದ್ಧಿಗಾಗಿ, ಭಕ್ತರ ಉದ್ಧಾರಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥ ಪೂಜ್ಯ ಗುರುಗಳನ್ನು ಹಾಗೂ ಮಾತೋಶ್ರೀ ಅಮ್ಮನವರನ್ನು ತಮ್ಮ ಹಿತವಚನಗಳ ಮೂಲಕ ಗುಣಗಾನ ಮಾಡಿರುವಂತಹ ವಿರೂಪಾಕ್ಷಪ್ಪ ಗೌಡರಿಗೆ ತುಂಬು ಹೃದಯದ ಅಭಿನಂದನೆಗಳು.